ಎಲ್ಲರಿಗೂ ನಮಸ್ಕಾರ. ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ 2% ಹೆಚ್ಚಳ. ಯುಗಾದಿ ಹಬ್ಬಕ್ಕೂ ಮುನ್ನ ಕೇಂದ್ರ ಸರ್ಕಾರಿ ನೌಕರರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದೆ. ಕೇಂದ್ರ ಸಚಿವ ಸಂಪುಟವು ತುಟ್ಟಿ ಭತ್ಯೆ ಅಂದ್ರೆ DA 2% ಹೆಚ್ಚಳ ಮಾಡಲು ಅನುಮೋದನೆ ನೀಡಿದೆ. ಇನ್ನು ಕೇಂದ್ರ ಸರ್ಕಾರಿ ನೌಕರರಿಗೆ 53% 55% ಹೆಚ್ಚಿಸಿದೆ. ಅಂದ್ರೆ 53 ಇದ್ದು 2% ಅಂದ್ರೆ 55% ಹೆಚ್ಚಳ ಆಗಿದೆ. ಇನ್ನು ಈ ಹೆಚ್ಚಳದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ 53% ಇಂದ 55%ಗೆ ಹೆಚ್ಚಾಗುತ್ತೆ. ಇನ್ನು 8ನೇ ವೇತನ ಆಯೋಗದ ಮೊದಲ ಹಣದುಬ್ಬರವನ್ನು ಕಡಿಮೆ ಮಾಡುವುದು ಮತ್ತು ಉದ್ಯೋಗಿಗಳ ವೇತನವನ್ನು ಸುಧಾರಿಸುವುದು ಈ ಹೆಚ್ಚಳದ ಒಂದು ಉದ್ದೇಶವಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಇದು ಲಕ್ಷಾಂತರ ಜನರಿಗೆ ಅಗತ್ಯವಾದ ಒಂದು ಆರ್ಥಿಕ ಪರಿಹಾರವನ್ನು ಒದಗಿಸುತ್ತೆ. ಒಂದು ಫೈನಾನ್ಷಿಯಲಿ ಸ್ಟ್ರೆಂತ್ ಕೂಡ ಬರುತ್ತೆ ಅವರಿಗೆ. ಇನ್ನು ಜುಲೈ 2024ರಲ್ಲಿ ಕೇಂದ್ರ ಸರ್ಕಾರ DA ಹೆಚ್ಚಳವನ್ನು ಅನುಮೋದಿಸಿತ್ತು. ಯಾವಾಗ? ಲಾಸ್ಟ್ ಇಯರ್. ಕಳೆದ ಬಾರಿ DA 50% ಇದ್ದಿದ್ದನ್ನ 53 ಮಾಡಿದ್ದು. ಅಂದ್ರೆ ಲಾಸ್ಟ್ ಟೈಮ್ 3% ಹೆಚ್ಚಿಸಲಾಗಿತ್ತು. ಇದೀಗ ಕೇಂದ್ರ ಸರ್ಕಾರಿ ನೌಕರರಿಗೆ 2% ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿದೆ. ಇದನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೂಡ ನೀಡಿದೆ. ಈ ಮೂಲಕ 7 ವರ್ಷಗಳ ಬಳಿಕ ಅತಿ ಕಡಿಮೆ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿದ ಹಾಗೆ ಆಗಿದೆ. ಯಾವಾಗಲೂ ಜಾಸ್ತಿನೇ ಕೊಡ್ತಾ ಇದ್ರು. ಸೊ ಈ ವರ್ಷ 2022ರಲ್ಲಿ ಕೇವಲ 2% ಕೊಟ್ಟಿದ್ದಾರೆ. ಇನ್ನು ಪರಿಷ್ಕೃತ DA ಜನವರಿ 1, 2025ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ತರಲಾಗುವಂತ ಮೂಲಗಳು ತಿಳಿಸಿವೆ. ಅಂದ್ರೆ ನಾವು ಮಾರ್ಚ್ ಮಂತ್ ಅಲ್ಲಿ ಇದ್ರು, ಅಂದ್ರೆ ಇವಾಗ ಏಪ್ರಿಲ್ಗೆ ಮೂವ್ ಆಗ್ತಿದ್ರು, ಜನವರಿ 1ರಿಂದ ಇದು ಅಪ್ಲಿಕೇಬಲ್ ಆಗುತ್ತೆ. ಏನ ಡಿಫರೆನ್ಸ್ ಅಮೌಂಟ್ ಇರುತ್ತೆ ಅದನ್ನು ನಿಮಗೆ ಆ ಏಪ್ರಿಲ್ ಸಂಬಳದಲ್ಲಿ ನೀವು ನಿರೀಕ್ಷಿಸಬಹುದು ಅಂತ ಹೇಳಿದ್ದಾರೆ. ಇನ್ನು ಇತ್ತೀಚೆಗೆ ತುಟ್ಟಿ ಭತ್ಯೆ ಅಂದ್ರೆ DA 2% ಹೆಚ್ಚಳ ಮಾಡೋದ್ರಿಂದ ಕೇಂದ್ರ ಸರ್ಕಾರಿ ನೌಕರರು, ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರು ಅಂದ್ರೆ ಪೆನ್ಷನ್ ಯಾರಿದ್ದಾರೆ ಸೇರಿದಂತೆ ಸುಮಾರು 12 ಮಿಲಿಯನ್ ವ್ಯಕ್ತಿಗಳಿಗೆ ಪ್ರಯೋಜನವಾಗುತ್ತೆ ಅಂತ ಕೂಡ ವರದಿ ಮಾಡಿದೆ. ಇದಕ್ಕೂ ಮೊದಲು ಸರ್ಕಾರ ಜುಲೈ 2024ರಲ್ಲಿ ತುಟ್ಟಿ ಭತ್ಯೆ 50ರಿಂದ 53%, ನಾನು ಅವಾಗಲೇ ಹೇಳಿದಂಗೆ 3% ಜಾಸ್ತಿ ಮಾಡಿದ್ರು. ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ 53ರಿಂದ 55%ಗೆ ಹೆಚ್ಚಳ ಮಾಡಿದ್ದು. ಒಬ್ಬ ಉದ್ಯೋಗಿಯ ಮೂಲ ವೇತನ 18,000 ಏನಾದರೂ ಆಗಿದ್ರೆ ಅವರು ಈಗ ತಿಂಗಳಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ 53ರಿಂದ 55ಕ್ಕೆ ಹೆಚ್ಚಾಗುತ್ತೆ. ಅಂದ್ರೆ ₹360 ಅಂದ್ರೆ 18,000ರಲ್ಲಿ 2% ಅಂದ್ರೆ ವಾರ್ಷಿಕವಾಗಿ 4,320 ಪ್ರಯೋಜನ ಪಡ್ಕೊಂತಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಮಾರ್ಚ್ 28ರಂದು ಒಂದು ನೌಕರರಿಗೆ ತುಟ್ಟಿ ಭತ್ಯೆ ಒಂದು ಏನು DA DR 2% ಹೆಚ್ಚಳಕ್ಕೆ ಅನುಮೋದನೆ ನೀಡಿದೆ. ಕೆಲವೊಂದು ಮೂಲಗಳಿಂದ ನಮಗೆ ಗೊತ್ತಾಗಿದೆ. ಈ ಹೆಚ್ಚಳದ ಘೋಷಣೆಯು ಈಗಾಗಲೇ ಕನಿಷ್ಠ 15-20 ದಿನಗಳ ವಿಳಂಬವಾಗಿರುವುದರಿಂದ ಏಪ್ರಿಲ್ ತಿಂಗಳ ಸಂಬಳ ಮತ್ತು ಪಿಂಚಣಿಯಲ್ಲಿ 3 ತಿಂಗಳ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ಏನು ಇದೆ ಆ 3 ತಿಂಗಳ DA ನೀವು ಏಪ್ರಿಲ್ ಅಲ್ಲಿ ಪಡಿತೀರಾ. ಓಕೆನಾ? ಇನ್ನು ಸರ್ಕಾರ ಪ್ರತಿ ವರ್ಷನೂ ಕೂಡ ಒಂದು ಹೋಳಿಯ ಸಂದರ್ಭದಲ್ಲಿ DA ಹೆಚ್ಚಳ ಮಾಡ್ತಿದ್ರು. ಈ ವರ್ಷ ಸ್ವಲ್ಪ ತಡವಾಗಿದೆ. ಓಕೆನಾ? ಮತ್ತು 7 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಕಡಿಮೆ, ಒಂದು ಕನಿಷ್ಠ ಅಂತ ಹೇಳ್ತಾರೆ. ಯಾವಾಗಲೂ 3ರಿಂದ 4% ಹೆಚ್ಚಿಗೆ ಮಾಡ್ತಿದ್ರು. ಈ ಬಾರಿ ಕೇವಲ 2% ಹೆಚ್ಚಿಗೆ ಆಗಿದೆ. ಓಕೆನಾ? ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ DA ಅಪ್ಡೇಟ್ ಬಗ್ಗೆ. ಇದು ಒಂಥರ ಖುಷಿ ವಿಚಾರನೆ ಒಂದು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಯಾರೆಲ್ಲ ಇದ್ದಾರೆ ಅವರಿಗೆ. ಓಕೆನಾ? ಸೊ ಯಾವುದೇ ಒಂದು ಡಿಫರೆನ್ಸ್ ಅಮೌಂಟ್ ಏನಿದೆ ಈ ಜನವರಿಯಿಂದ ಇದು ಅಪ್ಲಿಕೇಬಲ್ ಆಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್ ಅಮೌಂಟ್ ನಿಮ್ಮ ಕೈಗೆ ಸೇರೋದು ಏಪ್ರಿಲ್ ಸಂಬಳದಲ್ಲಿ. ಓಕೆನಾ? ಇದು ಲೇಟೆಸ್ಟ್ ಒಂದು ಮಾಹಿತಿ. ಇದೇ ರೀತಿ ಹೆಚ್ಚಿನ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ಅಥವಾ ಒಂದು ಸ್ಯಾಲರೀಸ್ ಆಗಿರ್ಬೋದು ಅಥವಾ ಎಂಪ್ಲಾಯಿ ಅಥವಾ ಗೌರ್ಮೆಂಟ್ ಅಪ್ಡೇಟ್ ಆಗಿರ್ಬೋದು ಅಥವಾ ಒಂದೊಳ್ಳೆ ಜಾಬ್ ಒಂದೆಲ್ಲ ಅಪ್ಡೇಟ್ಗಾಗಿ, ಗೌರ್ಮೆಂಟ್ ಜಾಬ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.